ಇಂಜೆಕ್ಷನ್ ಯಾಕೆ ಇದನ್ನ ಇಟ್ಟಿದ್ದೀರಾ ಒಬ್ಬರಿಗೆ ಯೂಸ್ ಮಾಡಿ? ಯಾಕೆ ಇದರಲ್ಲಿ ನಾನು ವೈ ಆರ್ ಯು ಕೀಪಿಂಗ್ ಇಟ್ ಹಿಯರ್? ಯಾಕೆ ಏಡ್ಸ್ ಬರಬೇಕಾ? ಮತ್ತೆ ಇಲ್ಲ, ನಿಮ್ಗೇನು ಗೊತ್ತಿದೆ ಅಮ್ಮ? ಈಗ ಪೇಷಂಟ್ ಇಲ್ಲ, ಈಗ ಪೇಷಂಟ್ ಇಲ್ಲ, ಇಲ್ಲಿ ನೆಕ್ಸ್ಟ್ ಯಾರು ಬರ್ತಾರೆ ಹಂಗೆ ಆಗ್ತೀರಾ? ಮಾಡೋ ಕೆಲಸ ಸರಿಯಾಗಿ ಮಾಡಮ್ಮ. ಇದು ರಿಮೂವ್ ಮಾಡಿಸ್ಬೇಕಲ್ಲಮ್ಮ. ನೋಡಿ ಅವ್ರದ್ದು ಬ್ಲಡ್ ಎಲ್ಲ ಇದೆ, ಯೂಸ್ ಮಾಡಿದೀರಾ, ಹೌದಾ ಇಲ್ವಾ? ನಿಮ್ದು ಪ್ರೋಟೋಕಾಲ್ ಏನಿದೆ? ಪ್ರೋಟೋಕಾಲ್ ಏನಿದೆ? ಇದನ್ನು ಹಿಂಗೆ ಇಡಕ್ಕೆ ನಿಮ್ಮಲ್ಲಿ ಇದೆಯಾ? ಯಾಕೆ ಅವರು ಹಿಂಗೆ ಹೇಳ್ತಿದ್ದಾರೆ? ಅಲ್ಲಿ ಮಾತ್ರ ಅಲ್ಲ, ಅಲ್ಲಿ ನೋಡಿ, ಅಲ್ಲಿನೂ ಹಂಗೆ. ನಾನು ಒಂದು ಬರುವಾಗಲೇ ನೋಡ್ಕೊಂಡು ಬಂದೆ ನಾನು. ಹಿಂಗೆ ಮಾಡಿದ್ರೇನೆ ಕೆಲವು ಅಮಾಯಕರಿಗೆಲ್ಲ ಏಡ್ಸ್ ಬರುತ್ತೆ. ಹಿಂಗೆ ಬರೋದು ನೋಡಿ, ಇಲ್ಲಿ ಕಮ್ಮಿ ನೋಡಿ. ಹಿಂಗಿದ್ರೇನೆ ಕೆಲವರಿಗೆಲ್ಲ ಗೊತ್ತಿಲ್ಲದೇನೆ ಏಡ್ಸ್ ಬರೋದಕ್ಕೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಬರ್ಲಿಕ್ಕೆ ಇದೇ ರೀಸನ್. ಏನು ಅಷ್ಟು ಡಾಕ್ಯುಮೆಂಟೇಶನ್ ಮಾಡ್ತೀರಮ್ಮ? ನೋಡಿ, ನನಗೆ ತುಂಬಾ ನೋವಾಗ್ತಾ ಇದೆ ಇದನ್ನ ನೋಡಿದ್ರೆ. ಯಾರ್ಲಿ ಹೆಡ್ಲೆಸ್ ಯಾರು? ಏನು ಅವ್ರಿಗೆ ನೋಡೋದಿಲ್ವಾ? ಈಗ ಕೆಲವ್ರಿಗೆಲ್ಲ ಗೊತ್ತೇ ಇರಲ್ಲ, ಕೆಲವರೆಲ್ಲ ಓದಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ನೀರಲ್ಲಿ ಮತ್ತೆ ಯೂಸ್ ಮಾಡಬಾರ್ದು ಅಂತ. ಹಂಗೆ ಹಾಕ್ತಿದ್ರೆ ಯೂಸ್ ಮಾಡಿದವ್ರಿಗೆ ಏನಾದ್ರು ಇದ್ರೆ ಇವ್ರಿಗೂ ಬರುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್, ಅದಕ್ಕೆ ಇಂಜೆಕ್ಷನ್. ಬ್ರೀತಿಂಗ್ ಪ್ರಾಬ್ಲಮ್ ಇಂಜೆಕ್ಷನ್ ಕೊಡ್ತಾರ? ನೋಡಿ ಹೆಂಗಿದೆ ಅಂತ. ನಿಮ್ಗೆ ಬೇಕಂದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ತಗೊಂಡೋಗಿ ಎಲ್ಲಾದ್ರೂ ಇಡಿ. ನಮ್ಮ ಮನೆ ಯಾಕೆ ಬಂದಿಲ್ಲ, ಕ್ಲೀನ್ ಮಾಡಿಲ್ಲ, ಹೆಂಗಿದೆ ನೋಡಿ. ನನಗೆ ತುಂಬಾ ಬೇಸರ ಆಯ್ತು. ಆ ನೀರಲ್ಲಿ ಹಂಗೆ ಇಟ್ಟಿದ್ದು 3 ಕಡೆನೂ ಇಟ್ಟಿದ್ದೀರಾ. ಎಷ್ಟು ಕಡೆ ರಿಯೂಸ್ ಮಾಡ್ತಿದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ.